ಪ್ರಾಚೀನ ಕಾಲದಿಂದಲೂ ಹೂಗಳು ಪೂಜೆಯ ಅವಿಭಾಜ್ಯ ಅಂಗವಾಗಿದೆ. ತಾಜಾ ಹೂಗಳನ್ನು ದೇವತೆಗಳಿಗೆ ಅರ್ಪಿಸದೆ ಪೂಜಾ ವಿಧಿಗಳು ಅಪೂರ್ಣವೆಂದು ಹೇಳಲಾಗುತ್ತದೆ. ಪೂಜೆ ಎಂಬ ಪದವು ಹೂವುಗಳೊಂದಿಗೆ ಮಧುರ ಸಂಬಂಧವನ್ನು ಹೊಂದಿದೆ. ಇದರಲ್ಲಿ ಪೂ ಎನ್ನುವ ಪದವು ಹೂವುಗಳನ್ನು ಸೂಚಿಸಿದರೆ, ಎರಡನೇ ಅಕ್ಷರವಾದ ಜೆ ಎನ್ನುವ ಪದವು ಪ್ರಾರ್ಥನೆಯನ್ನು ಸೂಚಿಸುತ್ತದೆ. ಹೂವನ್ನು ಕಟ್ಟುವಾಗ ಯಾವ ತಪ್ಪು ಮಾಡಬಾರದು ಹಾಗೂ ಯಾವ ರೀತಿಯ ಹೂವನ್ನು ದೇವರಿಗೆ ಅರ್ಪಿಸಿ ಪೂಜಿಸಿದರೆ ಸಿದ್ಧಿಯಾಗುತ್ತದೆ, ಪೂಜೆಗೆ ತಕ್ಕ ಪ್ರತಿಫಲ ಸಿಗುತ್ತದೆ ಹಾಗೂ ತಾಯಿ ಲಕ್ಷ್ಮೀ ದೇವಿಯ ಅನುಗ್ರಹಕ್ಕೆ ಯಾವ ರೀತಿಯ ಹೂಗಳನ್ನು ಉಪಯೋಗಿಸಬೇಕು ಎಂಬುದನ್ನು ಇಲ್ಲಿ ತಿಳಿಯೋಣ. ದೇವರಿಗೆ ಹೂ ಕಟ್ಟುವಾಗ ಸ್ವಚ್ಛತೆ, ಶುದ್ಧತೆ ಮತ್ತು ಶ್ರದ್ಧೆ ಬಹಳ ಮುಖ್ಯ. ಬೇಕಾಬಿಟ್ಟಿಯಾಗಿ ಹೂ ಕಟ್ಟಬೇಡಿ. ಈ ವಿಚಾರ ಗಮನದಲ್ಲಿರಲಿ. ದೇವರಿಗೆ ಹೂ ಕಟ್ಟೋ ಅಭ್ಯಾಸ ಹೆಚ್ಚು ಜನರಿಗೆ ಇದೆ. ಬಹಳಷ್ಟು ಜನರು ತಾವೇ ಕುಳಿತು ಕೈಯಾರೆ ದೇವರಿಗೆ ಹೂಮಾಲೆ ಮಾಡುತ್ತಾರೆ. ತಮ್ಮ ಕೈಯಾರೆಯಿಂದ ಹೂವು ಕಟ್ಟಿ ದೇವರಿಗೆ ಅಲಂಕಾರ ಮಾಡಿದ ಸಿಗುವ ತೃಪ್ತಿಯೂ ಖುಷಿಯೂ ಬೇರೆಯೇ. ನೀವು ಅಂಗಡಿಯಿಂದ ತಂದು ಮಾಲೆ ಹೂವು ಹಾಕಿದರೂ ಈ ಖುಷಿ ಸಿಗದೇನೋ. ಆದರೆ ನೀವೇ ಕುಳಿತು ಹೂವನ್ನು ಕಟ್ಟಿ ದೊಡ್ಡ ಮಾಲೆ ಮಾಡಿ ದೇವರಿಗಿಟ್ಟರೆ ಖುಷಿಯಾಗುತ್ತದೆ. ಹಾಗಂತ ದೇವರಿಗೆ ಹಾಕೋ ಹೂವನ್ನು ಬೇಕಾಬಿಟ್ಟಿಯಾಗಿ ಕಟ್ಟೋ ಹಾಗಿಲ್ಲ. ಹೌದು, ದೇವರಿಗೆ ಹೂ ಕಟ್ಟುವಾಗ ಕೆಲವೊಂದು ಅಂಶ ಗಮನಿಸಬೇಕು. ಬೇಕಾಬಿಟ್ಟಿ ಹೂ ಕಟ್ಟಿದರೆ ಅದನ್ನು ದೇವರಿಗೆ ಇರಿಸುವುದು ಸರಿಯಲ್ಲ. ಹಾಗಾಗಿ ಕೆಲವೊಂದು ಅಂಶಗಳನ್ನು ನೀವು ಹೂ ಕಟ್ಟುವಾಗ ನೋಡಿಕೊಳ್ಳಿ. ಅನೇಕ ಜನರು ಹೂಗಳಿಂದ ದೇವತೆಗಳ ವಿಗ್ರಹಗಳನ್ನು ಅಲಂಕರಿಸುತ್ತಾರೆ. ಕೆಲವರು ಪೂಜೆ ಸಲ್ಲಿಸಿ ಮೂರ್ತಿಗಳ ಮೇಲೆ ಹೂಗಳು ಮತ್ತು ಹೂವಿನ ಹಾರವನ್ನು ಹಾಕುವ ಮೂಲಕ ಭಕ್ತಿಯನ್ನು ತೋರಿಸುತ್ತಾರೆ. ಆದರೆ ಹೂಗಳ ವಿಷಯದಲ್ಲಿ ಕೆಲವು ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕು ಎಂದು ಪಂಡಿತರು ಹೇಳುತ್ತಾರೆ. ದೇವರಿಗೆ ಅರ್ಪಿಸಬಾರದ ಹೂಗಳನ್ನು ಅರ್ಪಿಸಿದರೆ ನಕಾರಾತ್ಮಕ ಫಲಿತಾಂಶ ಬರಲಿದೆ ಎಂದು ಜ್ಯೋತಿಷ್ಯದ ಪ್ರಕಾರ ತಿಳಿಸಲಾಗುತ್ತದೆ. ಕೆಲವೊಮ್ಮೆ ನಮ್ಮ ಕಷ್ಟ ಸಂಕಷ್ಟಗಳನ್ನು ಯಾರಿಗೂ ಹೇಳಿಕೊಳ್ಳಲು ಸಾಧ್ಯವಿಲ್ಲ ಎಂದಾಗ ಕೆಲವರು ದೇವರಿಗೆ ನಾನಾ ರೀತಿಯ ಹೂವಿನ ಮಾಲೆಗಳನ್ನು ಅರ್ಪಿಸುತ್ತಾರೆ. ಇನ್ನು ಕೆಲವರು ತಮ್ಮ ಕೈಯಾರೆ ಹೂವಿನ ಮಾಲೆಯನ್ನು ಕಟ್ಟಿ ನಮ್ಮ ಕಷ್ಟಗಳು ಪರಿಹಾರವಾಗಲೆಂದು ಪೂಜೆಯನ್ನು ಮಾಡುತ್ತಾರೆ. ತಮ್ಮ ಕೈಯಾರೆ ಹೂವು ಕಟ್ಟಿ ದೇವರಿಗೆ ಅಲಂಕಾರ ಮಾಡಿದ ಸಿಗುವ ತೃಪ್ತಿಯೂ ಖುಷಿಯೂ ಬೇರೆಯೇ. ನೀವು ಅಂಗಡಿಯಿಂದ ತಂದು ಹೂಮಾಲೆ ಹೂವು ಹಾಕಿದರೂ ಈ ಖುಷಿ ಸಿಗದೇನೋ. ಅಂದರೆ ಭಕ್ತರು ಮತ್ತು ದೇವರ ನಡುವೆ ಹೂವಿಗೆ ಅವಿನಾಭಾವ ಸಂಬಂಧ ಇದೆ ಎಂದರೂ ತಪ್ಪಿಲ್ಲ. ದೇವರಿಗೆ ಹೂವನ್ನು ಕಟ್ಟುವಾಗ ಅಪ್ಪಿತಪ್ಪಿಯೂ ಈ ರೀತಿಯ ತಪ್ಪುಗಳನ್ನು ಮಾಡಬಾರದು. ಒಂದು ವೇಳೆ ಹೂವು ಕಟ್ಟಲು ಸಾಧ್ಯವಿಲ್ಲವೆಂದರೂ ಪರವಾಗಿಲ್ಲ, ಆದರೆ ಮಾಡಿದ ಮೇಲೆ ಸರಿಯಾದ ವಿಧಾನದಲ್ಲಿ ಯಾವುದೇ ರೀತಿಯ ದೋಷಗಳು ಬರದೇ ಇರುವ ರೀತಿ ಮಾಡಬೇಕು. ಏಕೆಂದರೆ ಮಾಡುವ ಸಣ್ಣ ಪುಟ್ಟ ತಪ್ಪುಗಳಿಂದಲೇ ಮನೆಯಲ್ಲಿ ಕಷ್ಟ, ಬಡತನ, ಜಗಳ, ಕಲಹಗಳು ಪ್ರಾರಂಭವಾಗುತ್ತದೆ. ನೀವು ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರೂ ಆ ಕೆಲಸಕ್ಕೆ ಸರಿಯಾದ ಪ್ರತಿಫಲ, ಯಶಸ್ಸು ಸಿಗದೆ ವ್ಯರ್ಥವಾಗುತ್ತದೆ. ಎಲ್ಲಕ್ಕಿಂತ ಮುಖ್ಯ ಉತ್ತಮ ಆರೋಗ್ಯ, ಮನಸ್ಸಿಗೆ ನೆಮ್ಮದಿ, ಮನೆಯಲ್ಲಿ ಶಾಂತಿ ಇರುವುದು ಮುಖ್ಯ. ಒಂದು ವೇಳೆ ಹೂವು ಕಟ್ಟಲು ಸಮಯವಿಲ್ಲವೆಂದರೆ ಹೂ ಕಟ್ಟದೆ ಸಾದಾ ಹೂಗಳನ್ನೇ ದೇವರಿಗೆ ಅರ್ಪಿಸಿ ಪೂಜೆ ಮಾಡಬಹುದು. ದೇವರಿಗೆ ಹೂವು ಕಟ್ಟುವುದಕ್ಕೂ ನಿಯಮಗಳು, ರೀತಿ ನೀತಿಗಳು ಇರುತ್ತವೆ. ಕೆಲವೊಂದು ಅಂಶಗಳನ್ನು ಗಮನಿಸಬೇಕು. ಬೇಕಾಬಿಟ್ಟಿಯಾಗಿ ಹೂವು ಕಟ್ಟಿದರೆ ಅದನ್ನು ದೇವರಿಗೆ ಅರ್ಪಿಸುವುದು ಸರಿಯಲ್ಲ. ಅಂತಹ ಹೂಗಳನ್ನು ಅರ್ಪಿಸಿದರೆ ಅದರಿಂದ 7 ಜನ್ಮಗಳವರೆಗೆ ಪಾಪ ಸುತ್ತಿಕೊಳ್ಳುತ್ತದೆ ಹೊರತು ಪುಣ್ಯವಂತೂ ಬರಲು ಸಾಧ್ಯವಿಲ್ಲ. ಇನ್ನು ನಾವು ದೇವರಿಗೆ ಹೂವನ್ನು ಅರ್ಪಿಸುವಾಗಲೂ ಯಾವ ರೀತಿಯ ಹೂವನ್ನು ಅರ್ಪಿಸಬೇಕು, ಯಾವ ರೀತಿಯ ಹೂವನ್ನು ಅರ್ಪಿಸಿ ಪೂಜಿಸುವುದರಿಂದ ಆ ಪೂಜೆಗೆ ತಕ್ಕ ಪ್ರತಿಫಲ ಸಿಗುತ್ತದೆ ಎಂಬುದನ್ನು ಕೂಡ ತಿಳಿದಿರಬೇಕು. ಕಾಲಲ್ಲಿ ಹೂವು ಕಟ್ಟಬೇಡಿ. ಕಾಲಿನ ಹೆಬ್ಬೆರಳಿಗೆ ನೂಲು ಸಿಕ್ಕಿಸಿ ಹೂವು ಕಟ್ಟುವ ಒಂದು ವಿಧಾನವಿದೆ. ಆದರೆ ಈ ರೀತಿ ಮಾಡುವುದು ತಪ್ಪು. ಇದರಿಂದ ಒಳ್ಳೆಯ ಫಲ ಸಿಗುವುದಿಲ್ಲ. ಹೂವನ್ನು ಚಂದನೆ ಹತ್ತಿರಕ್ಕೆ ಕೂರಿಸಿ ಹೂವಿನ ದಂಡೆ ತಯಾರಿಸಬಹುದು.
ಬದಲಾಗಿ ನೀವು ಇದೇ ಶೈಲಿಯನ್ನು ಬೆಂಚಿನ ಕಾಲಿಗೂ ಕಿಟಕಿ ಸರಳಿಗೂ ಕಟ್ಟಿ ಬಳಸಬಹುದು. ಬಾಯಿಯಲ್ಲಿ ಕಟ್ಟಬೇಡಿ. ಕೆಲವರು ನೂಲನ್ನು ಕಚ್ಚಿ ಹಿಡಿದುಕೊಂಡು ಹೂವನ್ನು ಕಟ್ಟುತ್ತಾರೆ. ಇನ್ನು ಕೆಲವರು ಹೂವು ಕಟ್ಟಾದ ಮೇಲೆ ಬಾಯಿಯಲ್ಲಿ ದಾರವನ್ನು ಕಚ್ಚುತ್ತಾರೆ. ದೇವರಿಗೆ ಹೂವು ಕಟ್ಟುವಾಗ ಈ ತಪ್ಪನ್ನು ಮಾಡಲೇಬೇಡಿ. ನೀವು ಕಟ್ಟುತ್ತಿರುವ ಹೂಮಾಲೆ ಅಶುದ್ಧವಾಗಬಹುದು. ಹಾಗಾಗಿ ದೇವರಿಗೆ ಹೂವು ಕಟ್ಟುವಾಗ ಈ ರೀತಿಯಾಗಿ ಕಟ್ಟಲೇಬೇಡಿ. ಹೂವು ಕಟ್ಟುವ ಸ್ಥಳ. ನೀವು ದೇವರಿಗೆ ಅಂತ ಹೂವು ಕಟ್ಟುವ ಸ್ಥಳ ಯಾವಾಗಲೂ ಸ್ವಚ್ಛವಾಗಿರಬೇಕು. ಎಲ್ಲೆಲ್ಲೋ ಹೂಗಳನ್ನು ಚೆಲ್ಲಿ ಕಟ್ಟಬಾರದು. ಪಾತ್ರೆಯ ಬದಲು ಬಾಳೆ ಎಲೆಯನ್ನು ಬಳಸಬಹುದು. ದೇವರಿಗೆ ಅಂತ ನೀವು ಹೂವು ಕಟ್ಟುವಾಗ ಆದಷ್ಟು ಸ್ನಾನ ಮಾಡಿ ಮಡಿಯಾದ ನಂತರ ಹೂವನ್ನು ಕಟ್ಟಿ. ದೇವರಿಗೆ ಹಾಕಿದ ಹೂವನ್ನು ಕೂಡ ಸಿಕ್ಕಲೆಲ್ಲ ಎಸೆಯಬಾರದು. ಕೆಲವರು ಪೂಜೆಗೆ ಇಟ್ಟ ಹೂವನ್ನು ಎಲ್ಲೆಂದರಲ್ಲಿ ಎಸೆಯುತ್ತಾರೆ. ಆದರೆ ಹೀಗೆ ಮಾಡಬಾರದು. ಸಾಮಾನ್ಯವಾಗಿ ದೇವರಿಗೆ ಇಟ್ಟು ಬಾಡಿದ ಹೂವನ್ನು ತೆಂಗಿನ ಮರದ ಬುಡಕ್ಕೆ ಹಾಕಲಾಗುತ್ತದೆ. ಹೂವು ಕಟ್ಟಿದ ನಂತರ ನೀರಿಗೆ ಮುಳುಗಿಸಿ ಶುದ್ಧ ಮಾಡಬೇಕಾಗಿಲ್ಲ. ಹೂವು ಹಾಳಾಗುತ್ತದೆ. ಬರೀ ನೀರು ಚಿಮುಕಿಸಿ ಇಡಬಹುದಷ್ಟೇ. ಅದಕ್ಕಾಗಿ ದೇವರಿಗೆ ಹೂವು ಕಟ್ಟುವಾಗಲೇ ಪ್ರತಿ ಹಂತದಲ್ಲಿ ಎಚ್ಚರ ವಹಿಸಿ. ದೇವರಿಗೆ ಹೂವು ಕಟ್ಟುವಾಗ ಹೂವು ಕಟ್ಟಿದ ನಂತರ ನೂಲನ್ನು ಬಾಯಿಯಲ್ಲಿ ಕಟ್ ಮಾಡಲೇಬೇಡಿ. ಬದಲಾಗಿ ಸಣ್ಣ ಕತ್ತರಿ ಚಾಕುವಿನಿಂದ ಕಟ್ ಮಾಡಿ. ಇದು ಎಲ್ಲಕ್ಕಿಂತ ಒಳ್ಳೆಯದು. ದೇವರಿಗೆ ಇಡಬೇಕೆಂದು ಕಟ್ಟಿದ ಹೂವನ್ನು ಆಟಕ್ಕೂ ಮುಡಿಗೆ ಇಟ್ಟು ನೋಡಬೇಡಿ. ಇದು ಶುಭವಲ್ಲ. ದೇವರಿಗಾಗಿ ಕಟ್ಟುವ ಹೂವನ್ನು ತಲೆಯ ಮೇಲೆ ಇಡಲೇಬೇಡಿ. ದೇವರಿಗೆ ಇಟ್ಟ ಮೇಲೆಯೇ ಮುಡಿಯಿರಿ. ಹೂವನ್ನು ಕಟ್ಟಿದ ಮೇಲೆ ಅಥವಾ ಹೊರಗಡೆಯಿಂದ ಹೂವನ್ನು ತಂದರೂ ಫ್ರಿಡ್ಜ್ನಲ್ಲಿ ಇಟ್ಟು ಮರುದಿವಸ ದೇವರಿಗೆ ಉಪಯೋಗಿಸಲೇಬಾರದು. ಅದರ ಬದಲಾಗಿ ಶುದ್ಧವಾದ ಬಟ್ಟೆಯನ್ನು ನೀರಿನಲ್ಲಿ ಒದ್ದೆ ಮಾಡಿ ಅದರಲ್ಲಿ ಹೂವನ್ನು ಇಟ್ಟು ಮರುದಿವಸ ಉಪಯೋಗಿಸಿದರೆ ಬಹಳ ಶ್ರೇಷ್ಠ. ಆದರೆ ಫ್ರಿಡ್ಜ್ನಲ್ಲಿ ಇಟ್ಟ ಹೂವನ್ನು ಅಪ್ಪಿತಪ್ಪಿಯೂ ಉಪಯೋಗಿಸಬೇಡಿ. ಪೂಜೆಗೆ ತಕ್ಕ ಪ್ರತಿಫಲದ ಬದಲು ದೋಷಗಳು ಬರುತ್ತವೆ. ಸದಾ ನಮಗೆ ಅನುಗ್ರಹ ನೀಡುವ ಲಕ್ಷ್ಮೀ ದೇವಿಯು ಮನೆಯಿಂದ ಹೊರಟು ಹೋಗುತ್ತಾಳೆ. ಸಂಜೆಯ ನಂತರ ಹೂಗಳು ಎಲೆಗಳನ್ನು ಕೀಳಬಾರದು. ಮರಗಿಡಗಳಿಗೂ ಜೀವ ಇದೆ. ಸಂಜೆ ಸೂರ್ಯಾಸ್ತದ ನಂತರ ಅವು ವಿಶ್ರಾಂತಿ ಪಡೆಯುತ್ತವೆ. ಆದ್ದರಿಂದ ಅವುಗಳನ್ನು ಸ್ಪರ್ಶಿಸಬಾರದು ಎಂಬ ಧಾರ್ಮಿಕ ನಂಬಿಕೆ ಇದೆ. ಯಾರಾದರೂ ಮಲಗಿರುವಾಗ ವಿಶ್ರಾಂತಿ ಪಡೆಯುವಾಗ ಅವರಿಗೆ ತೊಂದರೆ ನೀಡಬಾರದು ಎಂದು ನಂಬಲಾಗಿದೆ. ಅದೇ ರೀತಿ ಹೂವು ಸಸ್ಯಗಳನ್ನು ಕೂಡ ಸಂಜೆ ನಂತರ ಮುಟ್ಟಬಾರದು. ಮರ ಗಿಡಗಳಲ್ಲಿ ಕೀಟಗಳು ಪಕ್ಷಿಗಳು ವಾಸಿಸುತ್ತವೆ. ನಾವು ಅವುಗಳ ವಿಶ್ರಾಂತಿಗೆ ಭಂಗ ತರಬಾರದು ಎನ್ನುವುದು ಮತ್ತೊಂದು ಕಾರಣ. ಪೂಜೆಗೆ ಅರ್ಪಿಸುವ ಹೂಗಳನ್ನು ಯಾವುದೇ ಕಾರಣಕ್ಕೂ ಸಂಜೆ ನಂತರ ಕೀಳಲೇಬಾರದು. ಸಂಜೆ ನಂತರ ಹೂಗಳ ಸುವಾಸನೆ ಮತ್ತು ಸೌಂದರ್ಯ ಎರಡೂ ಮುಕ್ಕಾಗುತ್ತದೆ. ಹಾಗಾಗಿ ರಾತ್ರಿ ವೇಳೆ ಕೀಳಲೇಬಾರದು. ಹಿಂದೂ ಧರ್ಮ ಗ್ರಂಥಗಳಲ್ಲಿ ತುಳಸಿ ಗಿಡಕ್ಕೆ ವಿಶೇಷ ಮಹತ್ವವಿದೆ. ಧರ್ಮ ಗ್ರಂಥಗಳಲ್ಲಿ ತುಳಸಿ ಗಿಡ ಅತ್ಯಂತ ಪವಿತ್ರವಾದದ್ದು. ಲಕ್ಷ್ಮೀ ದೇವಿಯು ತುಳಸಿ ಗಿಡದಲ್ಲಿ ನೆಲೆಸಿದ್ದಾಳೆ ಎಂದು ನಂಬಲಾಗಿದೆ. ತುಳಸಿ ಮಾತೆಗೆ ಶುದ್ಧವಾದ ಹೂಗಳನ್ನು ಅರ್ಪಿಸದೇ ಇದ್ದರೆ ಅಂತಹ ಮನೆಯಲ್ಲಿ ಲಕ್ಷ್ಮೀ ದೇವಿ ನೆಲೆಸುವುದಿಲ್ಲ. ಇದರಿಂದ ಮನೆಯಲ್ಲಿ ಬಡತನ, ದಾರಿದ್ರ್ಯ ನೆಲೆಸುತ್ತದೆ. ಹಾಗಾಗಿ ಕೆಲವೊಂದು ಅಂಶಗಳನ್ನು ನೀವು ಹೂವು ಕಟ್ಟುವಾಗ ಅಥವಾ ಹೊರಗಡೆಯಿಂದ ಹೂವನ್ನು ತರುವಾಗ ಎಚ್ಚರಿಕೆಯಿಂದ ಇರಬೇಕು. ಶುದ್ಧವಾದ ಹೂಗಳಿಂದ ತುಳಸಿ ಗಿಡದ ನಿಯಮಿತ ಪೂಜೆಯು ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ಕಾಪಾಡುತ್ತದೆ ಎಂದು ಹೇಳಲಾಗುತ್ತದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.